Hi, hello, namaskara. Welcome to my YouTube channel. Student, we have to discuss in this class. Next concept is substitution method. Yesterday we have to study elimination method. ನಿನ್ನೆ ಏನು ಮಾಡಿದ್ವಿ ಅಂದರೆ ಎಲಿಮಿನೇಷನ್ ಮೆಥಡ್ ಮಾಡೋದು ಹೆಂಗೆ ಅಂತ ನೋಡಿದ್ವಿ. ಸೊ ಇವತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದು ನೋಡುವ. ಫಾರ್ ಎಕ್ಸಾಂಪಲ್, we have to take x plus y is equal to 14 and x minus y is equal to 4. First we have to take equation 1 and equation 2. equation 1 ಮತ್ತು equation 2 ಅಂತ ಬರ್ಕೋಬೇಕು. ನೆಕ್ಸ್ಟ್ we have to take equation 1. Take equation 1. Equation 1 is x plus y is equal to 14. ಫಸ್ಟ್ ಏನು ಮಾಡಬೇಕಂದ್ರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಬೇಕಾದರೆ ಇಲ್ಲಿ ಪ್ಲಸ್ ವೈ ಇರೋದನ್ನು ಆ ಕಡೆ ಹಾಕಬೇಕು. ಈ ಪ್ಲಸ್ ವೈ ಈ ಕಡೆ ಹೋದರೆ ಏನಾಗುತ್ತೆ, ಮೈನಸ್ ವೈ ಆಗುತ್ತೆ. ಸೊ ವಿ ಹ್ಯಾವ್ ಟು ರಿಟರ್ನ್ ಎಕ್ಸ್ ಈಸ್ ಈಕ್ವಲ್ ಟು 14 ಪ್ಲಸ್ ವೈ ಇರೋದು ಈ ಕಡೆ ಹೋದರೆ ಏನಾಗುತ್ತೆ, ಮೈನಸ್ ವೈ. ಈಗ ಎಕ್ಸ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಕ್ವೇಷನ್ 1 ಇಲ್ಲಿ ತೊಗೊಂಡಾಗಿತ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಕ್ವೇಷನ್ 2 substitute x value in equation 2. equation 2 ಯಾವುದು, x minus y is equal to 4. x ಇದರಲ್ಲಿ 14 minus y is equal to 4. ಇಲ್ಲಿ 14 ಮೈನಸ್ ವೈ ಮೈನಸ್ ಬಂದರೆ ಪ್ಲಸ್ ಮಾಡಬೇಕು. ಚಿಹ್ನೆ ಯಾವುದು ಇಡಬೇಕು, ಮೈನಸ್ ಇರಬೇಕು. ಮೈನಸ್ ಬಂದರೆ ಪ್ಲಸ್ ಮಾಡಬೇಕು. ಚಿಹ್ನೆ ಯಾವುದು ಇಡಬೇಕಂದ್ರೆ ಮೈನಸ್ ಇರಬೇಕು. ಸೊ ಮೈನಸ್ ವೈ ಮೈನಸ್ 2y ಈಸ್ ಈಕ್ವಲ್ ಟು 4. ನೆಕ್ಸ್ಟ್ 14 ಆ್ಯಂಡ್ 4 ಕಾನ್ಸ್ಟೆಂಟ್ ಟರ್ಮ್. ಸೊ ಏನು ಮಾಡಬೇಕಂದ್ರೆ ಒಂದು ಕಡೆ ತೊಗೋಬೇಕು. ಮೈನಸ್ 2y ಇಲ್ಲಿ ಪ್ಲಸ್ 14 ಇದೆ, ಈ ಕಡೆ ಹೋದರೆ ಏನಾಗುತ್ತೆ, ಮೈನಸ್ 14 ಮೈನಸ್ 2y 4 ಮೈನಸ್ 14. ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ 14. ಆ 14ನಲ್ಲಿ 4 ಕಳೆದ್ರೆ ಎಷ್ಟು, 10. ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ, ಮೈನಸ್. ನೆಕ್ಸ್ಟ್ y ವ್ಯಾಲ್ಯೂ ಬೇಕು ನಮಗೆ. y ಈಸ್ ಈಕ್ವಲ್ ಟು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಅಪೋಸಿಟ್ ಯಾವುದು, ಡಿವೈಡೆಡ್. ಮೈನಸ್ 2 ಮೈನಸ್ ಗೆಟಿಂಗ್ ಕ್ಯಾನ್ಸಲ್. 2 1 2 5 y ಈಸ್ ಈಕ್ವಲ್ ಟು 5. ಈಗ y ವ್ಯಾಲ್ಯೂ ಸಿಕ್ತು. ನಾವು ಏನು ಮಾಡಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ನಮಗೆ ಬೇಕು. ಸೊ ಸಬ್ಸ್ಟಿಟ್ಯೂಟ್ y ವ್ಯಾಲ್ಯೂ ಇನ್ ಇಕ್ವೇಷನ್ 1. ಇಲ್ಲಿ ಇಕ್ವೇಷನ್ 1 ತೊಗೊಂಡ್ವಿ, ಇಲ್ಲಿ ಇಕ್ವೇಷನ್ 2 ತೊಗೊಂಡ್ವಿ. ನೆಕ್ಸ್ಟ್ ಬರೋದು ವಾಪಸ್ ಯಾವುದು, ಇಕ್ವೇಷನ್ 1. ಇಕ್ವೇಷನ್ 1 ಯಾವುದು, ಇಕ್ವೇಷನ್ 1 x plus 14 x plus y is equal to 14. ಈಗ y ಇದ್ದಲ್ಲಿ y ವ್ಯಾಲ್ಯೂ ಆ್ಯಡ್ ಮಾಡಿರಿ, 14. x is equal to 14 ಪ್ಲಸ್ 5 ಇದೆ, ಈ ಕಡೆ ಹೋದರೆ ಏನಾಗುತ್ತೆ, ಮೈನಸ್ 5. x is equal to 9. ಇಲ್ಲಿ x ವ್ಯಾಲ್ಯೂನು ಸಿಕ್ತು, y ವ್ಯಾಲ್ಯೂನು ಸಿಕ್ತು. ಇದು ನಮ್ಮ ಸಬ್ಸ್ಟಿಟ್ಯೂಷನ್ ಮೆಥಡ್.